ಸೆಕೆಂಡ್ ಹೆಡ್ಡಿಂಗ್. ಇಲ್ಲಿ ಸೆಕೆಂಡ್ ಹೆಡ್ಡಿಂಗ್ ಏನು ಕೊಟ್ಟಿದ್ದಾನೆ ಅಂತಂದರೆ, ಈಗ 2 ಈಕ್ವೇಶನ್ ಕೊಟ್ಟಿದ್ದಾನೆ. ಇವು 2 ಈಕ್ವೇಶನ್ನು 2 ಲೈನ್ಸ್ದು, ಅವು 2 ಲೈನ್ಸು ಯಾವ ಥರ ಇದಾವ ಅಂತ ಕೇಳ್ತಾ ಇದ್ದಾನೆ. ಅವು ಇಂಟರ್ಸೆಕ್ಟ್ ಎಟ್ ಎ ಪಾಯಿಂಟ್ ಮಾಡ್ತಾವ, ಇಲ್ಲ ಪ್ಯಾರಲಲ್ ಇರ್ತಾವ, ಇಲ್ಲ ಕೋಇನ್ಸಿಡೆಂಟ್ ಇರ್ತಾವ ಅಂತ ಕೇಳಿದ್ದಾನೆ. ಓಕೆ, ನಾವು ಅದನ್ನು ಸಾಲ್ವ್ ಮಾಡಿ ಹೇಳ್ಬೇಕು. ಅದು ಯಾವ ಥರ ಮಾಡ್ಬೇಕು ನೋಡ್ರಿ. ಓಕೆ, ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾನ. ಫಸ್ಟ್ ಈಕ್ವೇಶನ್ ಏನು, 5x ಮೈನಸ್ 4y ಪ್ಲಸ್ 8 ಈಕ್ವಲ್ ಟು 0 ಒಂದು. ಓಕೆ, ಇನ್ನೊಂದು ಈಕ್ವೇಶನ್ ಏನು ಕೊಟ್ಟಿದ್ದಾನೆ, 7x ಪ್ಲಸ್ 6y ಮೈನಸ್ 9 ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾನೆ. ಇದು ನೋಡ್ರಿ, ಲೀನಿಯರ್ ಈಕ್ವೇಶನ್ 2 ವೇರಿಯೇಬಲ್ ಜನರಲ್ ಫಾರ್ಮ್ಲ ಏನು ಯಾವ ಥರ ಇರುತ್ತೆ, ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಆ ಆರ್ಡ್ರಲ್ಲಿದೆ. ಇದು ಕೂಡ ನೀವು ನೋಡಿದ್ರೆ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಓಕೆ, ಇಲ್ಲಿ 2 ಈಕ್ವೇಶನ್ ಇರೋದ್ರಿಂದ ಇಲ್ಲಿ ಅಂತ ಅಂತೀವಿ ಇದನ್ನ a1 b1 c1 ಅಂತ ಅಂತೀವಿ. ಇಲ್ಲಿ a2 b2 c2 ಅಂತ ತಗೊಂತೀವಿ. ಓಕೆನಾ, ಈಗ a1 ವ್ಯಾಲ್ಯೂ ಎಷ್ಟಾಯ್ತು ಹೇಳ್ರಿ, ಇಲ್ಲಿ a1 ವ್ಯಾಲ್ಯೂ ಎಷ್ಟಾಯ್ತು, ಇಲ್ಲಿ 5 ಆಯ್ತು. b1 ವ್ಯಾಲ್ಯೂ ಎಷ್ಟು, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ತಗೋಬೇಕು. b1 ವ್ಯಾಲ್ಯೂ ಎಷ್ಟು, -4. ಓಕೆ, c1 ವ್ಯಾಲ್ಯೂ ಏನು, 8. ಓಕೆ, a1 b1 c1 ಗೊತ್ತಾಯ್ತು. ಇಲ್ಲಿ ನೀವು ನೋಡಿದ್ರೆ a2 ವ್ಯಾಲ್ಯೂ ಎಷ್ಟಿದೆ ಹೇಳ್ರಿ, a2 ವ್ಯಾಲ್ಯೂ 7 ಇದೆ, b2 ವ್ಯಾಲ್ಯೂ ಏನಿದೆ +6 ಇದೆ. ಓಕೆ, c2 ವ್ಯಾಲ್ಯೂ ಏನಿದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಮೈನಸ್ ಅಂತೀನಿ, -9 ಆಯ್ತು. ಓಕೆ, ಈಗ ನಾವು ನೆಕ್ಸ್ಟ್ ಏನು ಕಡಿಬೇಕಂದ್ರೆ a1/a2 ಕಂಡಿಡಿಬೇಕು. a1/a2, ಸೊ a1 ಎಷ್ಟು 5 ಡಿವೈಡೆಡ್ ಬೈ a2 ಬಂದು 7, ಕ್ಯಾನ್ಸಲ್ ಆಗಲ್ಲ, ಇದು ಇಷ್ಟೇ ಉಳಿಯುತ್ತೆ. ನೆಕ್ಸ್ಟ್ ಏನು ಪರ್ಫಾರ್ಮ್ ಮಾಡಬೇಕು, b1/b2, ಸೊ ಏನಿದು -4/6 ಇದೆ. ಓಕೆ, ಇವರಿಬ್ಬರು ಒಂದೇ ಟೇಬಲಲ್ಲಿ ಹೋಗ್ತಾ ತಾನೆ, 2 2 2 3 ಎಷ್ಟು ಬಂತು, ಇದು -2/3 ಬಂತು. ಲಾಸ್ಟ್ ಬಂದ್ಬಿಟ್ಟು c1/c2, ಸೊ 8/c2 ಬಂದು -9. ಓಕೆ, ಈಗ ನೀವು ನೋಡಿದ್ರೆ ಸೊ a1/a2 b1/b2 c1/c2 ಇವ್ರು 3 ಈಕ್ವಲ್ ಇಲ್ಲ. ನಮಗೆ ಮೇನ್ ಏನು, ಇವರಿಬ್ರು ಈಕ್ವಲ್ ಇಲ್ಲ ಅಂತಂದ್ರೆ ಸೊ ನಾವೇನು ಬರ್ದ್ಬಿಡ್ತೀವಿ, ಸಿನ್ಸ್ a1/a2 ನಾಟ್ ಈಕ್ವಲ್ ಟು b1/b2 ಅಂತಂದ್ರೆ ಸೊ ನಾವು ಡೈರೆಕ್ಟ್ ಆಗಿ ಏನು ಬರ್ಬಿಡ್ತೀವಿ, ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಂತ ಬರ್ಬಿಡ್ತೀವಿ. ಓಕೆ, ಸೊ ಅವ್ರು ಬರೀ ಇಂಟರ್ಸೆಕ್ಟಿಂಗ್ ಆದ ಅಂತ ಅಷ್ಟೇ ಕೇಳಿದ್ದಾರೆ, ಬಟ್ ನಿಮಗೆ ನಾನು 3 ಟಾಪಿಕ್ ಹೇಳ್ಕೊಡ್ತೀನಿ. ಈಗ ಇಂಟರ್ಸೆಕ್ಟಿಂಗ್ ಅಂದ್ರೆ ಏನರ್ಥ, ಸೊ ಈ ತರ ಇಂಟರ್ಸೆಕ್ಟ್ ಆಗುತ್ತೆ ಅಂದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ, ಒಂದೇ ಸೊಲ್ಯೂಷನ್ ಬರುತ್ತೆ. ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಂಡ್ ಆಸ್ ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ ಅಂತ ಬರಿತೀವಿ. ಓಕೆ, ಆಮೇಲೆ ಸೊಲ್ಯೂಷನ್ ಬರ್ತೈತಂದ್ರೆ ಅದನ್ನ ಕನ್ಸಿಸ್ಟೆಂಟ್ ಅಂತ ಕರೆದ್ಬಿಡ್ತೀವಿ. ಓಕೆ, ಸೊ ಅವ್ನು ಕೇಳಿರೋದು ಇಷ್ಟೇ, ಬಟ್ ನಾನು ಇವೆಲ್ಲ ಎದಕ್ಕೆ ಬರ್ದಿದ್ದೀನಿ ಅಂತಂದ್ರೆ ನೀವು ಇವೆಲ್ಲ ಒಂದೇ ಕ್ವಶನ್ ಅಲ್ಲಿ ಎಲ್ಲ 3 ಪರ್ಫೆಕ್ಟ್ ಆಗ್ಬಿಡ್ಲಿ ಅಂತ. ಓಕೆನಾ, ಸೊ ಇಂಟರ್ಸೆಕ್ಟಿಂಗ್ ಅಂದ್ರೆ ಏನು, ಒಂದೇ ಸೊಲ್ಯೂಷನ್ ಬರುತ್ತೆ, ಆಮೇಲೆ ಸೊಲ್ಯೂಷನ್ ಬಂದತ್ತಂದ್ರೆ ಅದನ್ನ ಕನ್ಸಿಸ್ಟೆಂಟ್ ಅಂತ ಕರಿತೀವಿ.